ಇನ್ನು ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ. ಮೊನ್ನೆ ಕೂಡ ಅವರು ಕಿಡಿಕಾರಿದ್ರು, ಇವತ್ತು ಕೂಡ ಗರಂ ಆಗಿದ್ದಾರೆ. 4 ವರ್ಷ ಅನಂತಕುಮಾರ್ ಹೆಗಡೆ ಯಾವ ಮೂಲೆಯಲ್ಲಿದ್ದ ಅಂತ ಅವರು ಕೂಡ ಏಕವಚನದ ಪ್ರಯೋಗ ಮಾಡಿದ್ದಾರೆ. ದೇಶ, ಮಸೀದಿ, ಮಂದಿರ, ಸಿಎಂ ಬಗ್ಗೆ ಮಾತಾಡಿದ್ರೆ ದೊಡ್ಡವರಾಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಸೀದಿ ಹಿಂದೆ ದೇವಸ್ಥಾನ ಆಗಿತ್ತು ಅಂತ ಹೇಳೋದೇ ಇವ್ರ ಕೆಲಸನಾ? ಸಿಎಂ, ಡಿಸಿಎಂ ಖರ್ಗೆ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ಲಿ ಅಂತ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಅನಂತಕುಮಾರ್ ಹೆಗಡೆ ಅವರಿಗೆ ಮೊನ್ನೆ ನಾನು ಹೇಳಿದ್ದೀನಿ, ಮೊದಲು ಗೌರವದಿಂದ ಮಾತಾಡೋದನ್ನ ಕಲೀಲಿ. 4 ವರ್ಷ ಯಾವ ಮೂಲೆಗಿದ್ದ ಅನಂತಕುಮಾರ್ ಅವರು? ಯಾವ ಮೂಲೆಗಿದ್ದ? ಎಲ್ಲಿದ್ದ? ಚುನಾವಣೆ ಬಂದ್ಗಳೇನೆ ಹೊರಗಡೆ ಬಂದ್ಬಿಟ್ಟು ದೇಶದ ಬಗ್ಗೆ, ಮಸೀದಿ ಬಗ್ಗೆ, ದೇವಸ್ಥಾನದ ಬಗ್ಗೆ, ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ಬಿಟ್ರೆ ದೊಡ್ಡವಾಗ್ಬಿಡ್ತಾರೆ ಇವರು. ಅನಂತಕುಮಾರ್ ಹೆಗಡೆ ಅವರು 4 ವರ್ಷ ಯಾವ ಮೂಲೆಯಾಗಿದ್ದೆಪ್ಪ ಅನಂತಕುಮಾರ್ ಹೆಗಡೆ ಸಾಹೇಬ್ರೆ? 4 ವರ್ಷದ ನೀವು ಮಾಡಿದಂಥ, ದೇಶದೊಳಗೆ ಮಾಡಿದಂಥ ಯೋಜನೆಗಳ ಬಗ್ಗೆ ಮಾತಾಡಿ ಜನರಿಗೆ ತಿಳಿಸಿ. ಎಷ್ಟು ಮಂದಿ ನಿಮ್ಮ ಕ್ಷೇತ್ರದೊಳಗೆ ಎಷ್ಟು ಮಂದಿ ಬಡವರಿಗೆ ಮನೆಯನ್ನು ಕೊಟ್ಟಿದ್ದೀರಿ? ಎಷ್ಟು ಮಂದಿ ಬಡವರಿಗೆ ಹಸುವನ್ನು ನೀಗಿಸುವಂಥ ಕೆಲಸವನ್ನು ಮಾಡಿದ್ದೀರಿ? ಎಷ್ಟು ಮಂದಿ ನಿರುದ್ಯೋಗ ಇರುವ ಉದ್ಯೋಗವನ್ನು ಕೊಟ್ಟಿದ್ದೀರಿ? ಅದ್ರ ಬಗ್ಗೆ ಮಾತಾಡಿ. ಯಾವುದೋ ದೇವಸ್ಥಾನಕ್ಕೆ ಹೋಗೋದು, ಆ ದೇವಸ್ಥಾನ ಮಸೀದಿ ಇತ್ತು, ಇದು ಮಸೀದಿಗೆ ಹೋಗೋದು, ಆ ಮಸೀದಿ ದೇವಸ್ಥಾನ ಇತ್ತು ಅಂತ ಹೇಳಿ